ಜಗತ್ತು ಹೇಗದಂದ್ರೆ ಹೇಗೆ ಕಾಣಿಸ್ತದ ಹಾಗೆ ಯಾವಾಗಲೂ ಇರೋದಿಲ್ಲ. ಎಷ್ಟು ಸರಳ ಮಾತಲ್ಲೇನಿದೆ. ನಮಗೆ ಹೇಗೆ ಕಾಣಿಸ್ತದ ಈ ಕ್ಷಣ ಜಗತ್ತ, ಇದೇ ರೀತಿ ಯಾವಾಗಲೂ ಇರೋದಿಲ್ಲ. ಏನಾಗ್ತದ ಜಗತ್ತ? ಬದಲಾಕೋತ 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 ಹೋಗ್ತದೆ. ಈಗ ನೀವು ಅದಿರಲ್ಲ, ಈಗ ಮುಪ್ಪಿನವ್ರು ಅದಿರ ಅಂತ ಇಟ್ಕೊಳ್ಳಿ, 50 ಆಗಿರ್ಬೇಕು. ಈಗ 40 ವರ್ಷದ ಹಿಂದೆ ಹಿಂಗೆ ಇದ್ರೇನು, ಅಥವಾ ಇನ್ನೊಂದು 10 ವರ್ಷದ ನಂತರ ಹಿಂಗೆ ಇರ್ತೀರೇನು? ಇರೋದಿಲ್ಲ, ಬದಲಾಕೋತ ಹೋಗ್ತದೆ. ಜಗತ್ತಿನ ಯಾವ ವಸ್ತು ಕೂಡ ಬದಲಾಗದೆ ಇರೋದಿಲ್ಲ. ಇದನ್ನು ತಿಳ್ಕೊಳ್ಳೋ. ಯಾವುದು ಬದಲಾಗದು, ಎಲ್ಲವೂ ಕ್ಷಣ 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 ಬದಲಾಕೋತ ಅಕ್ಕೋತ ಹೋಗ್ತದೆ. ಜಗತ್ತಿನ ಸ್ವರೂಪ ಅದು. ಆದರೆ ಮನುಷ್ಯಗೆ ಹೇಗೆ ಅನ್ನಿಸ್ತದಂದ್ರೆ ಇದು ಹಿಂಗೆ ಇರಬೇಕು ಅಂತ ಅನ್ನಿಸ್ತದೆ. ಅದರಿಂದ ಆತನ ಮನಸ್ಸು ಕೆಡ್ತದೆ ಅಷ್ಟೇ. ಇದು ಬಂದದ್ದಪ್ಪ, ಇದು ಹೋಗೋದು. ಈಗ ಇಷ್ಟೆಲ್ಲ ಇಟ್ಟಾರ ಅಂತ ಇಟ್ಕೊಳ್ಳಿ, ಇಷ್ಟೆಲ್ಲ ತಂದು ಕೊಟ್ಟಾರ, ನನಗೆ ಕೊಟ್ಟಾರ ಅಂತ ಇಟ್ಕೊಳ್ಳಿ. ಇದು ಕೊಡ್ತಾರೆ, ಪ್ರತಿ ಸಲ ಬಂದಾಗ ಕೊಡ್ತಾರೇನು? ಎಂದು ಕೊಟ್ಟಿದಾರ, ನಾಳೆ ಬಂದರೆ ನಾಡ್ದು ಬಂದರೆ ದಿವಸ ಹೆಂಗೆ ತರಲಿಕ್ಕಾಗ್ತದೆ ಹೇಳಿ? ಆ ಬಳಿಕ ಸ್ವಲ್ಪ ಕಡಿಮೆ ಹಾಕೋತ ಬಂದ್ರೆ ಮಾತಾಡ್ಸೋರೇ ಇರೋದಿಲ್ಲ, ಹಂಗೂ ಆಗ್ತದ. ಜೀವನ ಅಂದ್ರೆ ಏನು? ಹೀಗೆ ಇರೋದು, ಹೀಗೆ ಆಗಬಾರ್ದಂತಲ್ಲ, ಆಗೋದೇ ಹೀಗೆ ಅಂತ ತಿಳ್ಕೊಂಡು ಇದನ್ನು ತಗೊಂಡ್ರೆ ಆರಾಮಿರ್ತೇನೆ ನಾನು ಅಷ್ಟೆ. ಇರೋದಿಲ್ಲೇನು? ನೀವು ಮಂಟಪದಾಗ ಕೂತಿರ್ತೀರಿ, ಲಗ್ನಾಗ ಕೂತಿರೋದಿಲ್ಲೇನು? ಎಷ್ಟು ಮ್ಯಾಲ ಕೂತಿರ್ತೀರಿ, ನಾವೆಲ್ಲ ಕೆಳಗೆ ಕುಂತಿರ್ತೇವೆ. ನಾವೆಲ್ಲರೂ ಕೆಳಗೆ ಕೂತಿರ್ತೇವೆ, ನೀವು ಬಹಳ ಮ್ಯಾಲ ಕೂತಿರ್ತೀರಿ, ಇಬ್ಬರೇ ಮಸ್ತಾಗಿ ಕೂತಿರ್ತೀರಿ. ಅವು ಏನದು? ಅದು ಸಿಂಹಾಸನ, ಎಂಥ ಸಿಂಹಾಸನಗಳು! ಸುತ್ತಮುತ್ತ ಜನ ಹೆಂಗಿರ್ತಾರೆ, ಎಂಥ ಸುಂದರ ಬಟ್ಟೆಗಳು. ಅಕ್ಷತಾ ಹಾಕೋರೆಲ್ಲ ಬಹಳ ದೊಡ್ಡವರು ಕೆಳಗೆ ಕೂತಿರ್ತಾರೆ. ಅದನ್ನೆಲ್ಲ ನೋಡಿ ಇದು ಹಿಂಗೆ ಇರ್ಬೇಕಂದ್ರೆ ಹಂಗಿರ್ತದನು? ಎಲ್ಲ ಮುಗೀತು, ಅಕ್ಷತಾ ಹಾಕಿದ್ರು, ಏಳು ಅಂದರು, ಇಲ್ಲ ಆರಾಮದ, ಇಲ್ಲೇ ಇರ್ತೇವೆ, ಆನಂದದ. ಮತ್ತು ಇಷ್ಟೆಲ್ಲ ಜನ ಬಂದಿರಿ, ಇಷ್ಟು ಮರ್ಯಾದೆ ಕೊಟ್ಟಿರಿ ಅಂದಾಗ ನಾವು ಇಲ್ಲೇ ಇರ್ತೇವಿ ಅಂದ್ರೆ ಏನು ಮಾಡ್ತಾರೆ? ಇಲ್ಲೇನು? ಹಂಗಿರಕ್ಕಾಗೋದಿಲ್ಲ. ಅದು ಒಂದು ಕ್ಷಣ ಜೀವನದಾಗ ಮುಗಿತದ. 100 ವರ್ಷದಾಗ ಅದ ಏನು 10 ನಿಮಿಷ ಕುಂತಿರ್ತೇವೆ, ಅಲ್ಲಿಗೆ ಮುಗಿತದ. ಇನ್ನೊಂದು ಸಲ ಅದು ಬರೋದಿಲ್ಲ ಆ ಕ್ಷಣ. ಹಾಗೆ ವೈಭವ ಅನ್ನೋದು ಒಂದೊಂದು ಕ್ಷಣ ಬಂದು ಸರ್ಕೋತ್ ಹೋಗ್ತದೆ. ದುಃಖವೂ ಅಷ್ಟೇ, ಅದು ಒಂದೊಂದು ಕ್ಷಣ ಬಂದು ಸರ್ಕೋತ್ ಹೋಗ್ತಿರ್ತದೆ. ಇವು ಎರಡೂ ಹಿಂಗದಾವಂತ ತಿಳ್ಕೊಳ್ಳೋದೇ ಜ್ಞಾನ. ತಿಳ್ಕೊಳ್ಳೋದು ಯಾವುದೂ ಸ್ಥಿರ ಅಲ್ಲ ಈ ಜಗತ್ನಾಗ ಅಂತ ತಿಳ್ಕೊಳ್ಳೋದು. ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ. ಹೀಗೆ ತಿಳಿದು ಮತ್ತು ಇದೇ ವಸ್ತುಗಳನ್ನು ಬಳಸಿಕೊತ ಹೋಗೋದು. ಮನೆ ಕಟ್ಟಿದ ಮರುಕ್ಷಣವೇ, ಉದ್ಘಾಟನೆ ಮಾಡದ ಮರುಕ್ಷಣವೇ ಹಳಿದಾಗಕ್ಕೆ ಶುರುವಾಗ್ತದಂತ ತಿಳಿದೇ ಒಳಗೆ ಆರಾಮಿರೋದು. ಸಮೀಪ ಬಂದಂಥ ಜನ ಒಂದಿಲ್ಲ ಒಂದು ದಿವಸ ದೂರ ಆಗ್ತಾರಂತ ತಿಳಿದೇ ಸಮೀಪ ಹೋಗೋದು. ದೂರ ಹೋಗೋದಲ್ಲ, ಸಮೀಪನೇ ಹೋಗೋದು. ಮಾಡಿದ್ದೆಲ್ಲ ಮರೆ ಆಗ್ತದಂತ ಗೊತ್ತಿದ್ದೇ ಮಾಡೋದು. ಎಷ್ಟು ಚೆನ್ನಾಗಿರ್ತದೆ. ಹಾಗೆ ಮಾಡ್ಕೋತ ಹೋದರೆ ಜೀವನ ಮಧುರ ಆಕ್ಕೋತ ಹೋಗ್ತದೆ, ಇಲ್ಲದೇ ಇದ್ರೆ ಕೆಡ್ಕೋತ ಹೋಗ್ತದೆ. ಹಿಂಗೆ ಇರ್ಬೇಕಂದ್ರೆ ಎಷ್ಟು ದಿವಸ ಹಿಂಗೆ ಇರಕ್ಕಾಗ್ತದ ಹೇಳಿ? ನಾವೆಲ್ಲ ಹಂಗೆ ಭಾವಿಸೋದಿಲ್ಲ. ನಮ್ಮ ಮಕ್ಕಳು ಹಿಂಗೆ ಇರಬೇಕು, ನಮ್ಮ ಜನನೂ ಹಿಂಗೆ ಇರಬೇಕು, ಏನೂ ಬದಲಾಗಬಾರದು. ಈಗೆಷ್ಟು ಚಂದ ಕಾಣಿಸ್ತಾರೆ, ಯಾವಾಗಲೂ ಹೀಗೆ ಇರಬೇಕು ಅಂದರೆ ಎಲ್ಲಿ ಸಾಧ್ಯದ ಹೇಳಿ? ಯಾರ ಜೀವನದಾಗ ಸಾಧ್ಯ ಆಗಿದೆ? ರಾಮನಂಥ ರಾಮ ಬಂದ, ಆರಾಮ್ ಇರಬಾರ್ದಂತ ಬಂದಿದ್ದೇನು ಈ ಜಗತ್ತಿಗೆ?
ಎಷ್ಟು ಆನಂದವಾಗಿರ್ಬೇಕಂತ ಬಂದಿದ್ದು. ಲಗ್ನ ಆಯಿತು, ಅವರು ಆರಾಮಿರ್ಬೇಕಂತ ಲಗ್ನ ಆದರು. ಸೀತಾದೇವಿ ಅವರು ಮಹಾರಾಜನ ಲಗ್ನ ಆದರೂ ಆರಾಮಿರ್ಬೇಕು. ಇನ್ನೇನು ಮುಗಿತು ಜೀವನದಾಗ ಸೌಖ್ಯವೇ ಸೌಖ್ಯ ಅಂತ ಇಬ್ಬರು ಬಂದು ಹಿಂಗೆ ಅಯೋಧ್ಯಾದ ಮನ್ಯಾಗ ಕುಂತರು. ಆ ಬಳಿ ಕುಂಡ್ರಿಗೊಡ್ಬೇಕಲ್ಲ ಜೀವನ. ಏನು ಕೊರತಿರ್ಲಿಲ್ಲ. ಅಯೋಧ್ಯಾದಂಥ ಅಯೋಧ್ಯ, ರಾಮನಂಥ ರಾಮ, ಸೀತಾದೇವಿ ಅಂತ ಸೀತಾದೇವಿ. ಅಷ್ಟೆಲ್ಲ ಪ್ರಜಾವರ್ಗ ಇಷ್ಟೆಲ್ಲ ಇದ್ದರೂ ಅರಮನೆ ಸುಮ್ಮನೆ ಕೂಡ್ರಿಗೊಡ್ಲಿಲ್ಲ. ಅರಮನೆ ಯೋಜನಾ ಹಾಕ್ತಿತ್ತು, ಇವರಿಬ್ಬರನ್ನು ಹೊರಗೆ ಕಳಿಸ್ಬೇಕು ಅಂತ ಯೋಜನಾ ಹಾಕ್ತಿತ್ತದ. ಕಾಲ ಹಂಗೆ ಮಾಡ್ತದೆ, ಕೂಡುಗೊಡ್ಲಿಲ್ಲ. ಸಿಂಹಾಸನ ಮೇಲೆ ಏರೋ ದಿವಸನೇ ಅರಣ್ಯಕ್ಕೆ ಕಳಿಸಿತ್ತು. ಇದು ಕಥಾ ಇದೆ. ಇದರಿಂದ ಕಲಿಯೋ ಪಾಠದ ಜೀವನ ಅಂದ್ರೆ ಒಂದು ಥರ ರಾಮಾಯಣ ಇದೆ. ಯಾವುದೂ ಸ್ಥಿರ ಅಲ್ಲ. ಇಲ್ಲೇ ಸುಮ್ಮನೆ ಆಗಿ ಕಾಣಿಸ್ತದೆ, ಆ ಬಳಿಕ ಬದಲಾಕೋತ 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 ಹೋಗ್ತದೆ. ಹಿಂಗೆ ಆಗ್ತದೆ ಅಂತ ಮಾಡದೇ ಇರಬಾರ್ದು ಅಂತ, ಮಾಡಬಾರ್ದಂತಲ್ಲ, ಬದಲಾಕೋತ ಇರ್ತದೆ ಅಂತ ತಿಳ್ಕೊಂಡೇ ಮಾಡ್ಕೋತ ಹೋಗೋದು. ಈಗ ಹಾಕ್ಯಾರಲ್ಲ, ಇಲ್ಲಿ ರಂಗೋಲಿ ಹಾಕ್ಯಾರ, ಇದೇನು ಕಾಯಿಮಿರ್ಲಿ ಅಂತ ಹಾಕ್ಯಾರೇನು ಅವ್ರಿಗೆ ಗೊತ್ತಿಲ್ಲೇನು? ಇನ್ನೊಂದು ತಾಸಿನಾಗ ಹುಡುಗರು ಅದೆಲ್ಲ ತುಳಿದಾಡ್ತಾರೆ, ಇದನ್ನ ಹಾಳು ಮಾಡ್ತಾರ ಅಂತ ಗೊತ್ತಿಲ್ಲೇನು? ಗೊತ್ತು ಇದ್ದ ಹಾಕೋದ್ರಾಗ ಮಜಾ ಇರ್ತದ. ಅದ ಗೊತ್ತಿರಬೇಕು. ಅದಕ್ಕೆ ಅಧ್ಯಾತ್ಮದ ಜೀವನ ಅಂತ ಕರೀತಾರೆ. ಗೊತ್ತು ಮಾಡಿಕೊಂಡು ಬದುಕೋದು. ಇದಕ್ಕೆ ಅಸ್ಥಿರ ಅಂತ ಕರಿತೇವೆ. ಜಗತ್ತೆಲ್ಲ ಇರೋದು ಹೇಗೆ ಅಂದರೆ ಅಸ್ಥಿರ. ನಮ್ಮ ಸೌಂದರ್ಯ, ನಮ್ಮ ಶಕ್ತಿ, ನಮ್ಮ ಸಂಪತ್ತ, ನಮ್ಮ ಜನ ಬೆಂಬಲ, ಜನ ಪ್ರೇಮ ಅಂತೇನು ಅದಾವ ಎಲ್ಲ ಅಸ್ಥಿರ. ಆದರೆ ಎಲ್ಲ ಇರಬೇಕು, ಎಲ್ಲನೂ ಮಾಡೋದು, ಎಲ್ಲನೂ ಪಡೆಯೋದು, ಆದರೆ ಅಸ್ಥಿರ ಅಂತ ಭಾವಿಸಿ ಅದನ್ನು ಅನುಭವಿಸೋದು. ಈಗ ಮಾಡೋದಿಲ್ಲೇನೋ ನೀವು? ಒಂದಿಷ್ಟು ಹೂವು ಈಗ ಅದೇ ಬಹಳ ಸುಂದರವಾದ ಹೂವು ಅದ, ಅನುಭವಿಸ್ತೇವೆ. ಆದರೆ ನಮಗೆ ಗೊತ್ತಿಲ್ಲ ಏನಿದು ಬಾಡ್ತದ ಅಂತ ಗೊತ್ತದೆ. ಬಾಡುವುದರಾಗ ಅನುಭವಿಸ್ಬೇಕಂತ ಹೊರಡ್ತೇವೆ. ಹಂಗೆ ಮನುಷ್ಯ ತನ್ನ ಜೀವನವನ್ನು ಕಟ್ಟಿಕೋಬೇಕಾಗ್ತದೆ. ಇದಕ್ಕೆ ಅಸ್ಥಿರ ಅಂತಾರೆ. ಬರೀ ಇದು ಒಂದೇ ಇಲ್ಲಲ್ಲ ಜಗತ್ತಿನಾಗ, ಎಲ್ಲವೂ ಅಸ್ಥಿರ ಇರಬಹುದು. ಆದರೆ ಇನ್ನೊಂದು ಅದ ಏನು, ಇದು ಅಸ್ಥಿರ ಅಂತ ಹೇಳುವ ನಾನೊಬ್ಬ ಅದಿನಲ್ಲ. ಇದನ್ನೆಲ್ಲ ತಿಳಿದುಕೊಳ್ಳುವಂಥ ನಾನೊಬ್ಬ ಇದ್ದೇನೆ. ನಾನು ಅನ್ನೋದು ಅದಲ್ಲ, ಅದು ಸುಮ್ಮನೆ ಹಂಗೆ ಅದ. ದೇಹ ಅಸ್ಥಿರ, ದೇಹ ಮುಪ್ಪಾಗ್ತದೆ, ದೇಹ ಸಣ್ಣದಾಗ್ತದೆ, ದೇಹ ನಾಶ ಆಗ್ತದೆ. ಈ ದೇಹವನ್ನು ನೋಡ್ಕೋತ ನಾನು ಅದೇನಲ್ಲ, ನಾನು ಮುಪ್ಪು ಆಗೋದಿಲ್ಲ, ನಾನು ನಾಶ ಆಗೋದಿಲ್ಲ, ನಾನು ಬದಲಾಗೋದೇ ಇಲ್ಲ. ಆಗದಂಥ ನಾನು, ಬದಲಾಗುವಂಥ ಶರೀರ, ಬದಲಾಗುವಂಥ ಜಗತ್ತ, ಇವು ಎರಡರ ಸ್ವರೂಪ ತಿಳ್ಕೊಂಡಿರೋದು. ಅಂದರೆ ಜಗತ್ತಿನಲ್ಲಿ ಎರಡು ವಸ್ತುಗಳದಾವ. ಒಂದು ಆಗುವಂಥದ್ದದ, ಇನ್ನೊಂದು ಆಗದಂಥದ್ದದ. ಬದಲಾಗದ ವಸ್ತುವೇ ದೇವರು, ಬದಲಾಗುವ ವಸ್ತುವೇ ಜಗತ್ತ. ಎರಡರ ಸ್ವರೂಪ ತಿಳಿದವನೇ ಸಂತ ಶರಣ. ಅದು ಆದರೆ ಹೆಂಗದ? ನಮಗೆ ಜಗತ್ತು ಕಂಡಂಗೆ ದೇವರು ಅಥವಾ ಸತ್ಯ ವಸ್ತು ನಮಗೆ ಕಾಣಿಸೋದಿಲ್ಲ. ಶರೀರ ಹೆಂಗೆ ಕಾಣಿಸ್ತದೆ ಹಂಗೆ ಒಳಗೆ ನನ್ನ ಆತ್ಮ ನಾನು ಅಂತೇನದೇನೆ ಅದು ಯಾರ ಕಣ್ಣಿಗೆ ಕಾಣಿಸೋದಿಲ್ಲ. ಕಾಣಿಸದೇ ಇದ್ದರೂ ಸಹಿತ ಅದು ಮಹತ್ವದ್ದು. ಕಂಡದ್ದು ಅಷ್ಟೇ ಸತ್ಯ ಅಂತಲ್ಲ, ಕಾಣಲಾರದ ಸತ್ಯ, ಅನಂತವಾದ ಸತ್ಯ ಒಂದು ವಸ್ತು ಅದು ನನ್ನೊಳಗೂ ನಿಮ್ಮೊಳಗೂ ಎಲ್ಲರೊಳಗೂ ಅಂಥದ್ದೊಂದು ವಸ್ತು. ಅದಕ್ಕೆ ಅಕ್ಕ ಮಹಾದೇವಿ ಒಂದು ಸಣ್ಣ ಮಾತು ಹೇಳ್ತಾಳೆ. ಅಕ್ಕ ಮಹಾದೇವಿ ಬಹಳ ದೊಡ್ಡವಳು.
ನೋಡಬೇಕು. ಒಂದು ಸಣ್ಣ ವಯಸ್ಸಿನಾಗ 10, 16, 18 ವಯಸ್ಸಿನಾಗ ಎಂಥ ಜ್ಞಾನ, ಎಂಥ ಜ್ಞಾನ. ಆಕೆ ಅಂತಾಳ, ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ಎಷ್ಟು ಛಲೋ ಮಾತು ಹೇಳ್ತಾರೆ. ತಿಲದ ಮರೆಯ ತೈಲದಂತೆ. ಎಷ್ಟು ಸುಂದರ ಆ ರೂಪಕಗಳೆಷ್ಟು ಛಲೋದ. ಹಿಂಗೆ ಒಂದೊಂದರಾಗ ಅಡಿಗೆದ ಭಾವದ ಮರೆಯ ಬ್ರಹ್ಮ. ಅಕ್ಕ ಮಹಾದೇವಿ ಒಂದು 4 ಉದಾಹರಣೆ ಕೊಟ್ಟು, ಒಂದು 2-3 ಉದಾಹರಣೆ ಕೊಟ್ಟು ಒಂದು ಸುಂದರ ತತ್ವ ಹೇಳ್ತಾಳೆ. ಹೆಂಗದೆ ಈ ನೆಲದಾಗ ಸಂಪತ್ತದ, ಹಣ್ಣಿನಾಗ ರುಚಿಯದ, ಕಾಳಿನೊಳಗ ಎಣ್ಣೆದ, ಆದರೆ ಕಾಣಿಸೋದಿಲ್ಲ, ಅದ ಕಾಣಿಸೋದಿಲ್ಲ. ಹಾಗೆ ನಮ್ಮ ಒಳಗೆ, ನಮ್ಮ ಮನಸ್ಸಿನಾಗ, ನಮ್ಮ ಭಾವದಾಗ ಒಂದು ಸತ್ಯ ವಸ್ತುವದ, ದೇವರಂತದ, ಅದು ಕಾಣಿಸೋದಿಲ್ಲ ಅಷ್ಟೇ, ಕಾಣಿಸೋದಿಲ್ಲ. ಕಾಣಿಸದೇ ಇದ್ದರೂ ಸಹಿತ ಅದ. ನಾನು ಕಾಣಿಸದೇ ಇದ್ದರೂ ಸಹಿತ ನಾನು ಅದೇನಿ, ನೀವು ಕಾಣಿಸದೇ ಇದ್ದರೂ ಸಹಿತ ನೀವು ಅದೀರಿ. ಕಾಣಿಸೋದು ನೀವಲ್ಲ, ಇರೋದು ನೀವು, ಇರೋದು ಕಾಣಿಸೋದೇ ಇಲ್ಲ. ಅದು ಇವು ಎರಡನ್ನ ತಿಳ್ಕೋಬೇಕು ಮನುಷ್ಯ. ಎರಡೂ ವಸ್ತುಗಳನ್ನು ತಿಳ್ಕೋಬೇಕು ಮನುಷ್ಯ. ಶರೀರ ಹೋಗೋದು ಹೋಗ್ತದೆ, ನಾನು ಮಾತ್ರ ಇರ್ತೇನೆ. ಗಳಿಸಿದ್ದೆಲ್ಲ ಮರೆಯಾಗ್ತದೆ, ನಾನು ಮಾತ್ರ ಇರ್ತೇನೆ. ನಾನು ಇರೋದಕ್ಕೆ ಯಾವುದರ ಅವಶ್ಯಕತೆ ಇಲ್ಲ, ಶರೀರ ಇರೋದಕ್ಕೆ ಎಲ್ಲದರ ಅವಶ್ಯಕತೆ. ಶರೀರಕ್ಕಾಗಿ ಇದೆಲ್ಲ ಬೇಕಾಗ್ತದೆ, ಹೊರವಸ್ತುಗಳ ಸಂಗ್ರಹ ಬೇಕಾಗ್ತದೆ. ನಾನು ಬದುಕೋದಕ್ಕೆ ಏನೂ ಬೇಕಿಲ್ಲ. ಅದು ಸೆಲ್ಫ್ ಎಕ್ಸಿಸ್ಟೆಂಟ್ ಪ್ರಿನ್ಸಿಪಲ್. ಅದು ತನ್ನಷ್ಟಕ್ಕೆ ತಾನೇ ಇರುವಂಥ ಒಂದು ಸತ್ಯ ವಸ್ತು. ಅಂಥ ವಸ್ತು ನಾನು. ಜಗತ್ತೆಲ್ಲ ಹೀಗದೆ. ಈ 2 ತತ್ವಗಳನ್ನು ತಿಳ್ಕೊಂಡ್ರೆ ಮನುಷ್ಯ ಜ್ಞಾನಿಯಾಗ್ತಾನ. ಅಂಥ ಮನುಷ್ಯ ಸುಂದರವಾದ ಜೀವನವನ್ನು ಸಾಗಿಸ್ತಾನ. ಇದು ಸುಂದರ ಜೀವನದ ಒಂದು ಸಣ್ಣ ಸೂತ್ರ ವಚನಗಳಲ್ಲಿ ನಾವು ಕಾಣ್ತೇವೆ, ಜ್ಞಾನಿಗಳ ಮಾತುಗಳಲ್ಲಿ ಕಾಣ್ತೇವೆ. ಇದನ್ನು ನಾವು ಬಳಸ್ಕೋಬೇಕು. ಸುಮ್ಮನೆ ನಾವು ಬದುಕ್ತೇವಲ್ಲ, ಬದುಕನ್ನು ಹದ ಮಾಡೋದಕ್ಕಾಗಿ ಎಷ್ಟು ಇವೆರಡು ತಿಳ್ಕೊಂಡಿರೋದು. ವ್ಯಕ್ತಿಗಳು ಸಮೀಪ ಬರ್ತಾರೆ ಮತ್ತು ಅಗಲುತ್ತಾರೆ. ಅಗಲುವಿಕೆಯಾಗಲಿ ಅಥವಾ ಸಮೀಪ ಬರೋದಾಗಲಿ ಎರಡೂ ಶಾಶ್ವತ ಅಲ್ಲ. ಅಗಲದವರು ಮತ್ತು ಕೂಡ್ತಾರೆ, ಕೂಡೋರು ಮತ್ತು ಅಗಲುತ್ತಾರೆ. ಅಗಲುವಿಕೆ, ಕೂಡುವಿಕೆ, ಅಗಲುವಿಕೆ, ಕೂಡುವಿಕೆ ನಿರಂತರವಾಗಿ ಈ ಜಗತ್ತಿನಲ್ಲಿ ಸಾಕ್ತಾ ಇರ್ತದೆ. ನಾವು ಮಾತ್ರ ಬದುಕೋ ಕೆಲಸ ಮಾಡೋದು. ಅದರಾಗೆ ಕೂಡಿದಾಗ ಕೂಡಿದ ಸಂತೋಷ, ಅಗಲದಾಗ ಅಗಲಿದ ಜ್ಞಾನ. ಹಾಗೆ ಮಾಡ್ಕೋತ ಹೋದೇವಿ ಅಂದರೆ ನಮ್ಮ ಬದುಕ ಬಹಳ ಸುಂದರವಾಗ್ತದೆ. ಇನ್ನು ಎಲ್ಲರೂ ಎಲ್ಲ ಇದ್ದ ಬಳಕೆ ಸುಖ ಪಡ್ತೇವೆ ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ದುಃಖಿಗಳಾಗಬೇಕಾಗ್ತದೆ. ಅದರ ಅವಶ್ಯಕತೆ ಅದ. ಏನು ನಮಗೆ ಸಂತೋಷ ಪಡೋದದ, ಭಾಳ ಆನಂದ ಪಡೋದದ. ಅಂಥ ಜೀವನವನ್ನು ಸಾಗಿಸೋದಕ್ಕಾಗಿಯೇ ಇವೆಲ್ಲ ವಚನಗಳು. ಶರಣರ ಜೀವನ ನೋಡಿ, ಸಂತರ ಜೀವನ ನೋಡಿ, ಎಷ್ಟು ಚೆಂದಾಗಿ ಬಾಳಿ ಬದುಕ್ಯಾರ. ಏನಿಲ್ಲ, ಅಷ್ಟು ಮಸ್ತಾಗಿ ಬದುಕ್ಯಾರ. ನಿಮಗೆ ಗೊತ್ತಿರಬೇಕು, ಮೋಳಿಗೆಯ ಮಾರಯ್ಯ ಅಂತ ಒಬ್ಬರಿದ್ರು, ಭಾಳ ಪ್ರಸಿದ್ಧ ಶರಣರವರು. ಅವ್ರ ಬಗ್ಗೆ ನೀವೆಲ್ಲ ಕೇಳಿರಿ. ಆದರೆ ಒಂದು ವೈಶಿಷ್ಟ್ಯ ಮೋಳಿಗೆಯ ಮಾರಯ್ಯನವ್ರದ್ದು ಅಂದ್ರೆ ಅವ್ರ ರಾಜರು. ಒಬ್ಬ ಮಹಾರಾಜ, ಕಾಶ್ಮೀರದಲ್ಲೇ ಒಬ್ಬ ಮಹಾರಾಜ, ಅವನ ಹೆಂಡತಿ ಮಹಾರಾಣಿ. ಎಷ್ಟು ಆನಂದವಾಗಿರಬೇಕು ಆ ರಾಜ್ಯದೊಳಗೆ.
ಎಷ್ಟು ಸಂಪತ್ತನ್ನು ಅನುಭವಿಸ್ತಾ ಇರಬೇಕು. ಎಂಥವರು ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣನವರ ಸಮೀಪ ಬಂದು ಒಂದು ಕೆಲಸ ಮಾಡಿದರು. ಮಹಾರಾಜ ಕಟ್ಟಿಗೆ ಹೊರೆ ತಲೆ ಮೇಲೆ ಹೊತ್ತು ಊರಾಗ ಮಾರಾಟ ಮಾಡ್ತಿದ್ದ. ಕಲ್ಪನಾ ಮಾಡ್ಕೋಬೇಕು. ಮಹಾರಾಜನೊಬ್ಬ ಕಟ್ಟಿಗೆ ಹೊರೆ ತಾನೇ ಕಡಿದು ಹೊರೆ ಕಟ್ಟಿ ತಲೆ ಮೇಲೆ ಹೊರೆ ಇಟ್ಕೊಂಡು ಈ ಕಲ್ಯಾಣದ ಪಟ್ಟಣದ ದಾರಿಯೊಳಗೆ ಮಾರಾಟ ಮಾಡ್ತಿದ್ದ. ಮನೆಗೆ ಹೋಗಿ ಮಹಾರಾಜನ ಹೆಂಡತಿ ಮಹಾದೇವಿ ಆಕೆ ಏನು ಮಾಡ್ತಿದ್ಲು, ಮನೆಯೊಳಗೆ ಕಸ ಹೊಡೆಯೋದು, ಸಾರಿಸೋದು, ಆ ಬಳಿಕ ಬಟ್ಟೆ ತೊಳೆಯೋದು, ಮುಸುರೆ ತಿಕ್ಕೋದು, ಅಡಿಗೆ ಮಾಡೋದು, ಈ ಕೆಲಸ ಆಕೆ ಮಾಡ್ತಿದ್ಲು. ಇಂಥದು ಸಿಂಹಾಸನ ಬಿಟ್ಟು ಕಟ್ಟಿಗೆ ಮಾರಾಟ ಮಾಡಿದರು, ಸಿಂಹಾಸನ ಇಳಿದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿದರು. ಆದರೆ ಮನಸ್ಸು ಬದಲಾಗಿರಲಿಲ್ಲ. ಸ್ವಚ್ಛ ಸುಂದರವಾಗಿತ್ತು ಮನಸ್ಸ. ಅಷ್ಟೇ ಸಂತೋಷ ಪಟ್ಟಿದ್ರು. ಅವಾಗ ಒಬ್ಬ ಜಂಗಮ ಹೇಳ್ತಾನೆ, ಏನು ಮಹಾಭೂಪಾಲರೇ, ನೀವು ರಾಜರು ಮಹಾರಾಜರು, ಈಗ ರಸ್ತೆಯಲ್ಲಿ ಇದನ್ನು ಮಾರಾಟ ಮಾಡ್ಕೊಂತ ನಡೆದ್ರಿ ಎಲ್ಲ, ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗೋದಿಲ್ಲೇನು ಅಂತ ಕೇಳ್ದ. ಅವಾಗ ಅವರು ಹೇಳ್ತಾರೆ, ಅಲ್ಲಿ ಕುಂತಾಗೂ ನಾ ಇದನ್ನು ತಿಳ್ಕೊಂಡಿದ್ದೆ, ಇದನ್ನು ಮಾರಾಟ ಮಾಡಾಗೂ ತಿಳ್ಕೊಂಡೇನಿ. ಅದು ಸತ್ಯಲ್ಲ, ಇದು ಸತ್ಯಲ್ಲ, ನಾನು ಸತ್ಯ ಅಂತ ತಿಳ್ಕೊಂಡು ಬಳಿಕ ಏನು ಮಾಡಿದಾರ್ರಿ, ಏನದ ಜೀವನದಾಗ ಆನಂದ ಆಗಿರೋದು. ನಾನು ಸತ್ಯ ಆದ ಬಳಿಕ ನನ್ನ ರಾಜನೇ ಅಲ್ಲ, ನಾನು ಸತ್ಯ ಆದ ಬಳಿಕ ನಾನು ಕಟ್ಟಿಗೆ ಮಾರವನೇ ಅಲ್ಲ, ನಾನು ಬ್ಯಾರೇನೇ ಇದ್ದ ಬಳಿಕ ಕಟ್ಟಿಗೆ ಮಾರಿದರೇನು ರಾಜ್ಯನಾಗಿ ಕೂತರೇನು, ನಾನು ಸಂತೋಷವಾಗಿರ್ತೇನಲ್ಲ. ಇದ ಸಂತರ ಮಾಡಿದ್ದು ಪವಾಡ ಅಂದ್ರೇನು? ಇದ ಕಟ್ಟಿಗೆ ಹೊರೆ ಹೊತ್ತು ಆನಂದ ಪಡ್ತೇವಲ್ಲ, ಇದು ಪವಾಡ. ಸಿಂಹಾಸನ ಮೇಲೆ ಕುಂತು ಆನಂದ ಪಡ್ತೇವಲ್ಲ, ಇದೇ ಪವಾಡ. ಇಳಿಯೋದದೆ ಏರೋದದೆ, ಮನಸ್ಸು ಮಾತ್ರ ಒಂದೇ ಥರ ಇರೋದದೆ, ಅದಕ್ಕೆ ಅಧ್ಯಾತ್ಮ, ಅದು ಪವಾಡ. ಇಂಥ ಜೀವನವನ್ನು ಸಾಗಿಸೋದೇ ಶರಣರ ಉದ್ದೇಶ ಇದೆ. ಇಂಥ ಸುಂದರ ಜೀವನವನ್ನು ಸಾಗಿಸೋದು, ಅದನ್ನು ನಾವು ಕಲ್ಕೊಳ್ಳೋದು ನಮಗೆ ಅತ್ಯಂತ ಅವಶ್ಯವಾದದ್ದು. ಈ ಜಗತ್ತಿನಾಗ ಏನಾರೇ ಇದ್ದರೆ ಇಂಥದೊಂದು ಸುಂದರ ಜೀವನವನ್ನು ಕಟ್ಟಿಕೊಳ್ಳೋದು, ಮಾಡೋದು ಎಷ್ಟು ಚೆನ್ನಾಗಿಲ್ಲ. ಅಶರೀರಂ ಶರೀರೇಶು ಅನವಸ್ಥೇಶು ಅವಸ್ಥಿತಂ. ಶರೀರ ಹೀಗದ, ಅದರ ಒಳಗಿರುವ ಆತ್ಮ ಹಿಂಗಿಲ್ಲ. ಇದು ಬೇರೆ, ಅದು ಬೇರೆ. ಇದು ಸರಿತದೆ, ಅದು ಸರಿಯೋದಿಲ್ಲ. ಇದು ಹಿಗ್ಗುತ್ತದೆ, ಕುಗ್ಗುತ್ತದೆ, ಅದು ಏನೂ ಆಗೋದಿಲ್ಲ. ಅಂಥದೊಂದು ಒಳಗಿರುವಂಥ ಆತ್ಮವೇ ನಾನು. ಇದು ಮೇಲೆ ಹೊದಿಕೆ ಇದೆ. ಮಹಾಂತಂ ವಿಭುಂ ಆತ್ಮಾನಂ ಮತ್ವ ಧೀರ ನ ಶೋಚತೆ. ಎಂಥದನ್ನು ತಿಳಿದ ಬಳಿಕ ಆ ಮನುಷ್ಯ ಶೋಕ ಮಾಡುವ ಪ್ರಶ್ನೆ ಬರೋದಿಲ್ಲ. ಆತ ನಿಶ್ಚಿಂತನಾಗಿರ್ತಾನೆ. ನಿಶ್ಚಿಂತತೆಯೇ ನಾವು ಮಾಡಬೇಕಾದ ದೊಡ್ಡ ಸಾಧನ ಇದೆ. ಬದುಕೋದು ನಿಶ್ಚಿಂತವಾಗಿ ಬದುಕೋದು, ಇದ್ದದ್ದರಲ್ಲಿ ಸಂತೋಷವಾಗಿ ಬಾಳಿ ಬದುಕೋದು. ಇಂಥ ಒಂದು ಪಾಠನ್ನು ನಾವು ಸಂತರ ಶರಣರ ಜೀವನದಿಂದ ಕಲಿತೇವೆ. ಅದನ್ನು ನಾವು ಬಳಸಿಕೊಳ್ಳೋದು ಬದುಕಿನಲ್ಲಿ. ನಾವು ಚೆಂದಾಗಿರೋದು. ನೀವೆಲ್ಲ ಅದಿರಲ್ಲ, ಇಷ್ಟು ಜನ ಬಂದಿರಿ, ಇಷ್ಟು ಬೇಗ ನಶಿಕಿನಲ್ಲೇ ಇಷ್ಟೆಲ್ಲ ಥಂಡಿಯೊಳಗೆ ತಾವೆಲ್ಲ ಬಂದು ಎಷ್ಟು ಆನಂದವಾಗಿ ಕೂತೀರಿ. ಎಲ್ಲ ನಿಮ್ಮದು ಜೀವನದ ರೀತಿ ನೀತಿಗಳು ಬೇರೆ ಅದಾವ. ಒಬ್ಬರು ದೊಡ್ಡವರದಿರಿ, ಒಬ್ಬರು ಸಣ್ಣವರದಿರಿ, ಸಾಮಾಜಿಕವಾಗಿ ಹೆಚ್ಚು ಕಡಿಮೆ ಅದ. ಇಷ್ಟೆಲ್ಲ ಇದ್ದರೂ ಸಹಿತ ಯಾವ ಭಾವನೆಗಳೂ ಇಲ್ಲ ಮನಸ್ಸಿನಾಗ. ಯಾಕೆ? ಅವೆಲ್ಲ ಹೊರಗೆ, ನಾವಿರೋದು ಒಳಗಿದು ಯಾವುದೂ ಇಲ್ಲ, ಅದು ಏಕ. ಅಂಥದನ್ನು ಅರ್ಥ ಮಾಡಿಕೊಂಡು ಏನು ತಾವು ಸಂತೋಷ ಪಡ್ತೀರಿ ಅಲ್ಲ, ಇದನ್ನು ಎಲ್ಲ ಕಡೆ ಬಳಸ್ತಾ ಹೋಗೋದು. ಮನೆಯೊಳಗೆ ಹಾಗೆ ಆರಾಮಾಗಿರಬೇಕು. ಒಂದು ಜ್ಯೋತಿ ಯಾವಾಗಲೂ ಉರಿತಿರಬೇಕು ಮನ್ಯಾಗ. ಒಂದು 4 ಹೂಗಳು ಮನೆಯೊಳಗೆ ಯಾವಾಗಲೂ ಇರಬೇಕು. ರವೀಂದ್ರನಾಥ ಟ್ಯಾಗೋರ್ ಅಂತಾಗಿ ಹೋದರು. ಅವರೊಂದು ಮಾತು ಹೇಳ್ತಾರೆ,
ಹೇಗಿರಬೇಕು ಮನುಷ್ಯ ಅಂದರೆ ಮನೆ ಸ್ವಚ್ಛ ಇರಬೇಕು, ಅದನ್ನು ಗೂಡಿಸಿರಬೇಕು, ಸಾರಿಸಿರಬೇಕು, ಅಲ್ಲೊಂದು ಚಾಪಿ ಹಾಕಿರಬೇಕು, ಆ ಚಾಪಿ ಮೇಲೆ 4 ಸಮೀಪದಲ್ಲೇ ಒಂದು ಬುಟ್ಟಿ ಹೂವು ಇಟ್ಟಿರಬೇಕು, ಒಂದು ಉದುಬತ್ತಿ ಉರಿತಿರಬೇಕು, ಒಂದು ದೀಪ ಹತ್ತಿರಬೇಕು, ಬಾಗಿಲು ತೆರೆದಿರಬೇಕು. ನಾವು ಸಂತೋಷವಾಗಿ ಬಾಗಿಲಲ್ಲಿ ಕುಂತು ಯಾರಾದರೂ ನಮ್ಮ ಮನೆಗೆ ಬರಲಿ ಅಂತ ದಾರಿ ಕಾಯ್ತಿರಬೇಕು. ಆವಾಗ ಬರೋರೇ ದೇವರಾಗ್ತಾರ, ನಾವು ಕಾಯೋರೇ ಭಕ್ತರಾಗ್ತೇವೆ ಅಂತ. ಎಷ್ಟು ಚಲೋ ಮಾತೆ. ಇದ ಜೀವನ, ಇದಕ್ಕಿಂತ ಹೆಚ್ಚಿಗೇನದ? ನಮ್ದು ಹಂಗಾಗುವುದಿಲ್ಲ. ಒಳಗೆ ಹಾಸಿಲ್ಲ, ಹೂಗಳು ಇಲ್ಲ, ದೀಪ ಆರ್ಯದ, ಬಾಗಿಲು ಮುಚ್ಚದ, ಒಳಗಿದ್ದ ಮಲ್ಕೊಂಡಾನ, ಆಯ್ತು. ಬದುಕಬೇಕು ಮನುಷ್ಯ. ಮನೆಗೆ ಕಳಿ ಬರಬೇಕಾಗಿತ್ತು ಅಂದರೆ ಇಂಥದನ್ನೆಲ್ಲ ಮಾಡಬೇಕಾಗ್ತದೆ. ಸ್ವಚ್ಛ ಇಟ್ಟುಕೊಂಡು ಚೆಂದಾಗಿ ನಕ್ಕೋತ ಇಂದ ಹೋಗ್ರಿ, ಜೀವನ ಆಗಿಂದಾಗ ಬದಲಾಗ್ತದೆ. ನಮ್ಮದು ಹಂಗಾಗೋದಿಲ್ಲ. ಈಗ ಯಾವುದರೇ ಸಾಧನ ಹಿಡಿದ್ರೆ ಇನ್ನು 20 ವರ್ಷ 30 ವರ್ಷಕ್ಕೆ ನಾವು ನಗವರು, ಅಷ್ಟೊತ್ತಕ ಜೀವನ ಹಾಳಾಗೇ ಹೋಗಿರ್ತದೆ. ಈಗ ಕುಂತೇವಲ್ಲ, ಈಗ ಒಂದು ಸುಮ್ಮನೆ ಒಂದು ಶಬ್ದ ಅಷ್ಟೇ. ಏನು? ನಾನು ಹಾಳಾಗೋದಿಲ್ಲ, ಜಗತ್ತೆಲ್ಲ ಬದಲಾಗ್ತದೆ. ನಾ ಬದಲಾಗೋದಿಲ್ಲ, ಜಗತ್ತು ಬದಲಾಗ್ತದೆ. ನಾನೇ ಸ್ಥಿರ ಇರುವಾಗ ಬದಲಾಗೋದನ್ನು ನೋಡಿ ಆನಂದ ಪಟ್ಟು ಅದನ್ನು ಬಳಸಿಕೊಂಡು ಹೋಗೋದು ಅಂತ ಇಷ್ಟು ತಿಳಿದು ಬಿಟ್ಟರೆ ಬಹಳ ಆರಾಮಿರ್ತದೆ. ಇದನ್ನು ನಾವು ಬಳಸೋದು, ಜೀವನದಾಗ ಬಳಸಿಗೋತ್ ಹೋಗೋದು. ಬಹಳಷ್ಟು ಸಮಸ್ಯೆಗಳು ಮರೆಯಾಗಿ ಹೋಗ್ತಾವ. ಎಲ್ಲ ಸಮಸ್ಯೆ ಯಾಕೆ ಅಂದರೆ ಅದು ಹಂಗಿಲ್ಲ, ಇದು ಹಿಂಗಿಲ್ಲ ಅಂತೇನು ಅಂತೇವಲ್ಲ, ಅದಕ್ಕೆ ಸಮಸ್ಯೆ ಆಗ್ತದೆ. ಅದ ಹಂಗೆ ಇರೋದು, ಇದು ಹಿಂಗೆ ಇರೋದು, ನಾವು ಹೀಗೆ ಇರೋದು ಅಂತ ಭಾವಿಸಿ ಬಿಟ್ಟರೆ ಸಮಸ್ಯೆನೇ ಇಲ್ಲದ. ಈಗ ಕುಡಿತಾರ ಅಂತ ಇಟ್ಕೊಳ್ಳಿ, ಅಥವಾ ತಿಂತಾರ ಅಂತ ಇಟ್ಕೊಳ್ಳಿ. ಈಗ ತಿನ್ನೋದಿಲ್ಲೇನು, ಚೀಟಿ ಪಾಟಿ ತಿಂತೇವಿ, ಅದರ ಮ್ಯಾಗ ಬರೆದ್ರೂ ತಿಂತೇವಿ, ಬರಿದಿದ್ರೂ ತಿಂತೇವಿ, ಯಾರು ಹೇಳಿದ್ರು ತಿಂತೇವಿ, ಹೇಳ್ದಿದ್ರು ತಿಂತೇವಿ. ನಾವೇನು ಮಾಡೋದಂದ್ರೆ ತಿನ್ನೋರು ತಿನ್ರಪ್ಪ, ಬಿಡೋರು ಬಿಡ್ರಿ. ನೀವು ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸ ವಿಚಾರ ಮಾಡಿ ನೀವು ಭಾಳ ಬುದ್ಧಿವಂತರು ಹಂಗೆ ಮಾಡಿರಿ ಅಂದ ಬಳಿಕ ನಿಮಗದು ಯೋಗ್ಯ ಇರಬೇಕು ಅಂತ ತಿಳ್ಕೊಂಡು ನಾವು ನಮ್ಮಷ್ಟಕ್ಕೆ ಚೆಂದಾಗಿದ್ದು ಬಿಟ್ಟರೆ ಎಷ್ಟು ಮಜಾ ಇರ್ತದೆ ಜೀವನ. ನಮ್ದು ಹಂಗಾಗೋದಿಲ್ಲ. ಎಷ್ಟು ಜನ ಇಲ್ಲಿ ತಿಂತಾರಂದ್ರೆ ಇದನ್ನು ಬಿಡಿಸ್ಲಾರ್ದೆ ನನಗೆ ಆರಾಮನೇ ಇಲ್ಲ ಆದ ಬಳಿಕ ಇದಿಲ್ಲ ಅಂತ ನಾವು ಭಾವಿಸಿ ಬಿಟ್ಟರೆ ಇನ್ನು ಬಿಡಿಸೋದು ಯಾವಾಗ, ಆರಾಮ ಇರೋದು ಯಾವಾಗ? ಜಗತ್ತೆಲ್ಲ ಹಿಂಗೆ ಇರೋದೆ, ಎಲ್ಲ ಮಸ್ತಾಗಿರೋದೆ. ನಾವು ಚಲೋದನ್ನು ನೋಡ್ಕೊಂತ ಮಾಡ್ಕೊಂತ ಎಲ್ಲ ಚೆನ್ನಾಗಿ ಬಾಳಿ ಬದುಕುವಂಥದನ್ನು ಕಲಿಬೇಕೇ ವಿನ ಬಹಳ ಕಷ್ಟ ಮಾಡ್ಕೋಬಾರ್ದು ಜೀವನ. ನಾವು ಈ ಜಗತ್ತಿಗೆ ಬಂದಿದ್ದು ಏನಾರೇ ಅದ್ಭುತ ಮಾಡೋಕ್ಕಲ್ಲ, ನಕ್ಕೋತ ಬದುಕಾಕ ಭಗವಂತ ಕಳಿಸ್ಕೊಡಾಗ ಹೇಳ್ದ. ಒಂದು ಪಕ್ಷಿ ಕೇಳ್ತು, ನಾ ಹೋಗಿ ಏನು ಮಾಡಲಿ ಅಂತು. ಅವ ಪಕ್ಷಿಗೆ ಹೇಳ್ದ, ನೀ ಹೋಗಿ ಹಾಡು ಒಂದ, ಅದು ಹಾಡ್ಕೋತದ. ಆ ಬಳಿಕ ನವಿಲೆ ಕೇಳ್ತು, ನಾ ಏನು ಮಾಡಲಿ ಅಂತ. ಅದು ಹೇಳುತ್ತು, ಭಗವಂತ ಹೇಳ್ದ, ನೀ ಕುಣ್ಕೋತಿರುವಂದ, ಅದು ಕುಣ್ಕೋತದ ಇನ್ನೂವರೆಗೆ. ಆ ಬಳಿಕ ಮನುಷ್ಯನ ಪಾಳೆ ಬಂತು, ನಾ ಏನು ಮಾಡಲಿ ಅಂದ. ಅವ ಭಗವಂತ ಹೇಳ್ದ, ನೀ ನಕ್ಕೋತಿರು, ಉಳಿದು ಯಾವ ಪ್ರಾಣಿ ನಗುವುದಿಲ್ಲ, ನೀವು ಒಬ್ಬನೇ ನಗಾವ, ನಕ್ಕೋತಿರು ಅಂದ. ಭೂಮಿಗೆ ಬರುವುದರಾಗ ಅವು ಎಲ್ಲ ನೆನಪಿಟ್ಕೊಂಡು ಬಂದು ಇವ ಮರ್ತ ಬಿಟ್ಟ ಅಷ್ಟೆ. ನಗೋದು ಒಂದು ಬಿಟ್ರೆ ಎಲ್ಲ ಕೆಲಸ ಮಾಡಿದ, ಅದು ಒಂದು ಮರ್ತ ಅಷ್ಟೆ. ಎಷ್ಟು ವ್ಯತ್ಯಾಸ ಆಗಿದೆ. ನಾವು ಬಂದಿರೋದೇ ಅಷ್ಟಕ್ಕೆ. ಮನೆ ಕಟ್ಟಿ, ಮಾರ ಕಟ್ಟಿ, ಪ್ರಪಂಚ ಕಟ್ಟಿಕೊಂಡು, ಎಲ್ಲ ಸಮಾಜ ಕಟ್ಟಿಕೊಂಡು ಚೆಂದಾಗಿ ನಕ್ಕೋತ ಇದ್ರೆ ಏನು ಬೇಕಾಗ್ತದೆ ಹೇಳಿ ಜೀವನದಾಗ? ಹೊಟ್ಟಿಗೆ ಎಷ್ಟು ಬೇಕಾಗ್ತದೆ? 2 ರೊಟ್ಟಿ, ಮಸ್ತಾಗಿ 2 ರೊಟ್ಟಿ ಊಟ ಮಾಡಿದರೆ ಎಷ್ಟು ತೃಪ್ತಿ ಇರ್ತದೆ, ಎಷ್ಟು ತೃಪ್ತಿ ಇರ್ತದೆ. ಸುಮ್ಮನೆ ಸಣ್ಣ ವಸ್ತುಗಳೇ ಮನುಷ್ಯನಿಗೆ ತೃಪ್ತಿಯನ್ನು ಕೊಡ್ತಾ ಇರ್ತಾವ. ಅದು ತೃಪ್ತಿ ಅನ್ನೋದೊಂದು ಬೆಟ್ಟದಾಗ ಇಲ್ಲ, ಅದು ನಮ್ಮ ಕೈಯೊಳಗದೆ.
ಇಂಥದ್ದೊಂದು ಜೀವನ ಕಟ್ಟಿಕೊಳ್ಳಬೇಕು. ಅದಕ್ಕಾಗಿ ಸಾಧು ಸಂತರು ಶರಣರು ಜ್ಞಾನಿಗಳು ಬದುಕಿನಲ್ಲಿ ತಮ್ಮ ಮಾತುಗಳನ್ನು ಹಿಂಗೆ ಹರವಿ ಹೋಗ್ಯಾರ. ಕೊನೆಯದಾಗಿ ಒಂದು ಕೆಲಸ ಏನು ಮಾಡೋದು ಅಂದರೆ ಚಲೋ ಮಾತುಗಳನ್ನು ನಾವು ಮೆಲುಕು ಹಾಕೋತಿರೋದು. ಎಲ್ಲೆಲ್ಲಿ ಒಳ್ಳೇದದ ಅದನ್ನು ಸ್ವಲ್ಪ ಲಕ್ಷಿಸ್ತಾ ಇರೋದು. 2 ಕೆಲಸ ಮಾಡಿದರೆ ಆರಾಮಾಗ್ತದೆ ಜೀವನ. ನೋಡಬೇಕು ತಾವೆಲ್ಲ ಎಷ್ಟು ಒಳ್ಳೆ ಜೀವನವನ್ನು ಕಟ್ಟಿಕೊಂಡಿದ್ದೀರಿ. ಇಷ್ಟು ಶಾಂತ ಬೆಂಗಳೂರಾಗ ಸಿಗೋದಿಲ್ಲ. ನೀವು ಬೆಂಗಳೂರಾಗ ಹೋಗಿ ಹಿಂಗೆ ಕುಂಡ್ರಿ ಎಲ್ಲರೇ ಸಾಧ್ಯ ಏನು? ಮುಂಬೈದಾಗ ಹೋಗಿ ಕುಂಡ್ರಿ ಸಾಧ್ಯವೇ ಇಲ್ಲ. ಯಾವಾಗಲೂ ಗದ್ದಲ, ರಾತ್ರಿ ಹಗಲ ಅಲ್ಲಿ ಗದ್ದಲ ನಡೆದಿರ್ತದೆ. ನಿಮ್ಮದು ಹಂಗಲ್ಲ, ಎಷ್ಟು ಶಾಂತವಾಗಿದ್ದೀರಿ. ಇದು ಬಹಳ ಅಪರೂಪ. ಇದು ಅಲ್ಲಿ ಸಿಗೋದಿಲ್ಲ. ಅಲ್ಲಿರೋದು ಇಲ್ಲಿ ಇರಲಿಕ್ಕಿಲ್ಲ, ಇದು ಅಲ್ಲಿ ಸಿಗೋದಿಲ್ಲ. ಇಂಥ ಜೀವನವನ್ನು ನಾವೆಲ್ಲ ನಡೆಸೋದು